ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ನೇಚರೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಧಾರವಾಡದಲ್ಲಿರ್ತಕ್ಕಂಥ ಖಾಲಿ ಸೈಟಲ್ಲಿ ನಮ್ಮ ಮಾವನವರ ಮನೆ ಎದುರುಗಡೆ ಇರ್ತಕ್ಕಂಥದ್ದು. ಇದು ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಮತ್ತೆ ರೀಯೂಸ್ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲೇ ತರಕಾರಿ ಎಲ್ಲ ಹಾಕ್ಕೊಂಡು ಸುಮ್ಮನೆ ಖಾಲಿ ಬಿಡೋದಕ್ಕಿಂತ ಈ ಥರ ಉಪಯೋಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ. ನೋಡಿ, ಇದು ಧಾರವಾಡದಲ್ಲಿರ್ತಕ್ಕಂಥ ಮನೆ. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೇನೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ. ಸೊ ಇದು ಈವ್ನಿಂಗ್ ಟೈಮಲ್ಲಿ ಮಕ್ಕಳ ಜೊತೆ ಹಾಗೆ ಒಂದು ಸ್ವಲ್ಪ ಕೂತ್ಕೊಂಡು ನಗೋದು, ತಮಾಷೆ ಮಾಡೋದು ಅವರಿಗೆಲ್ಲ ಮಾಡ್ತಾ ಕೂತಿದ್ವಿ. ಹೋದರೆ ನಾವು ಒಂದೆರಡು ದಿನ ಹೋಗಿರ್ತೀವಿ ಹಾಲಿಡೇ ಟೈಮಲ್ಲಿ. ಸೊ ಹಾಗೆ ಅವರ ಜೊತೆ ಹೇಗೆ ಇರೋದು, ಮಕ್ಕಳ ಜೊತೆಗೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಕೊಡೋದು. ಮತ್ತು ಅವರು ನಮ್ಮ ಅಕ್ಕ ಬಾವ ಇಬ್ಬರು ಸಹ ಎಂಪ್ಲಾಯೀಸ್. ಹಾಗೆ ನಾವು ನಾವೇನು ಕೆಲಸ ಮಾಡಲ್ಲ, ಏನಿಲ್ಲ, ಸುಮ್ಮನೆ ನನ್ನ ಮಗಳು ಅಲ್ಲಿರೋದಕ್ಕೆ ಇಷ್ಟಪಡ್ತಾಳೆ. ಸೊ ಹಾಗಾಗಿನೇ ಹೋಗಿರ್ತೀವಿ, ಬಂದಿರ್ತೀವಿ. ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಷ್ಟಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ತಿದ್ದು ಅವರು. ನೋಡಿ, ಅಕ್ಕಿ ಹಿಟ್ಟು ಇದು ಅಕ್ಕಿ ಬಿಳಿ ಹೋಳ್ಗೆ ಅಂತ ರೆಡಿ ಮಾಡಲಿಕ್ಕೆ ಈ ಥರ ರೆಸಿಪಿ ಸ್ಟಾರ್ಟ್ ಮಾಡಿದ್ದಾರೆ ಮಾಡಲಿಕ್ಕೆ. ಇದನ್ನು ಹೇಗೆ ಮಾಡೋದು ಅನ್ನೋದು ಬೇಕಿದ್ದರೆ ಕಮೆಂಟ್ ಮಾಡಿ ತೋರಿಸೋಣ. ಬಿಳಿ ಹೋಳ್ಗೆ ಮತ್ತು ಇದು ಮೆಣಸಿಕಾಯಿ ಬೇಳೆ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿರ್ತಕ್ಕಂಥದ್ದು, ಪಲ್ಯಕ್ಕೆಲ್ಲ ರೆಡಿ ಮಾಡಿದ್ರು. ಸೊ ಒಗ್ಗರಣೆ ಅಷ್ಟು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದು. ಆಮೇಲೆ ಹೆಸರುಬೇಳೆ ಪಾಯಸ ರೆಡಿ ಆಯಿತು ನಾಷ್ಟ ಮಾಡಲಿಕ್ಕೆ. ಸೊ ಅದನ್ನೆಲ್ಲ ಮಾಡಿಕೊಂಡು ನೋಡಿ, ಇವತ್ತು ಇದನ್ನು ಏನಂದರೆ ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರಲ್ಲ. ಮಾರ್ನಿಂಗ್ ಬಿಸಿ ಬಿಸಿ ರಜೆ ಟೈಮಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು ಬಿಳಿ ಹೋಳ್ಗೆ. ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇದೊಂದು ಫೇಮಸ್ ಅಂತಲೇ ಹೇಳ್ಬೋದು, ಹಬ್ಬದ ಅಡುಗೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ನಾಗರ ಪಂಚಮಿ ಹಬ್ಬದ ದಿವಸ ಮೊದಲೇ ಹಬ್ಬ ಬರುತ್ತಲ್ವ, ರೊಟ್ಟಿ ಪಂಚಮಿ ಅಂತ ಹೇಳಿಬಿಟ್ಟು. ಸೊ ಆವತ್ತಿನ ದಿವಸ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಇದನ್ನೇ ಮಾಡ್ತಕ್ಕಂಥದ್ದು ಬಿಳಿ ಹೋಳ್ಗೆ. ಈ ಥರ ಇದು ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಅದನ್ನು ಅದ್ರೊಳಗೆ ಅಕ್ಕಿ ಹಿಟ್ಟಿನ ಉಂಡೆನ ತುಂಬಿಟ್ಟು ಹೋಳ್ಗೆ ತಟ್ಟಿ ಹೋಳ್ಗೆ ಮಾಡ್ತಕ್ಕಂಥದ್ದು ತುಂಬ ಸೂಪರಾಗಿರುತ್ತೆ. ನೋಡಿ, ಇವಳು ಚಿಕ್ಕವಳು ನಮ್ಮ ಮಾವನ ಮಗಳು. ಅವಳಿಗೆ ಈ ಥರ ಒಂಥರ ವೀಡಿಯೋಸ್ ಎಲ್ಲ ವಿಡಿಯೋ ಮಾಡಲಿಕ್ಕೆ ತುಂಬ ಇಷ್ಟ. ತುಂಬ ಬೋರ್ಡಾಗಿರ್ತಕ್ಕಂಥದ್ದು ಅವಳು. ನೋಡಿ, ಹೇಳ್ತಾ ಇದ್ದಾಳೆ, ನೋಡಿ ನಮ್ಮಮ್ಮ ಈ ಥರ ಮಾಡ್ತಾಯಿದ್ದಾರೆ, ನಮ್ಮ ಮನೆ ಈ ಥರ ಇದೆ, ನಾವೆಲ್ಲ ಈ ಥರ ಪೂಜೆ ಎಲ್ಲ ಮುಗಿಸಿದ್ದೀವಿ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಂಗೆ ಹೇಳ್ತಾ ಇದ್ದಾಳೆ. ಅಮ್ಮ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನೀನು ಅದೇನು ನಿಧಾನಕ್ಕೆ ಮಾಡಿ ತೋರಿಸು ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಮಾತಾಡೋದು ಸಹ ಅಷ್ಟೇ ಸ್ಪಷ್ಟವಾಗಿ ಚೆನ್ನಾಗಿ ಎಲ್ಲ ಹೇಳ್ತಾಳೆ, ಹೇಗಿರುತ್ತೆ ಹೇಗಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದಾಳೆ, ತೋರಿಸ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ತಾಯಿದ್ದಾಳೆ. ಸೊ ಹಾಗೆ ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಯಾಕಂದರೆ ಹೋದಾಗ ಅವರು ಸಹ ಕಾಲೇಜ್ ಲೆಕ್ಚರರ್ಸ್, ಅವರು ಹೋಗೋದು ಬರೋದು, ಅವತ್ತು ಅವ್ರಿಗೂ ಹಾಲಿಡೇ ಇತ್ತಲ್ವ. ಸೊ ಹಾಗಾಗಿ ಅವರೆಲ್ಲ ಅಡುಗೆ ಮಾಡ್ತಾಯಿದ್ರು, ನಾನು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಅವರು ರಜೆ ಸಿಕ್ಕಾಗಲ್ಲ, ಮಕ್ಕಳ ಜೊತೆಗಿರಬೇಕು, ಅದು ಏನು ಬೇಕಾಗಿದ್ದನ್ನು ಮಾಡ್ಕೊಂಡು ಊಟ ಮಾಡಬೇಕು. ನೆಕ್ಸ್ಟು ಮತ್ತೆ ಎಲ್ಲ ಉಳ್ದಿನ ಸ್ಕೂಲ್ ಇದ್ದಲ್ಲಿ ಕಾಲೇಜ್ ಇದ್ದಲ್ಲಿ ಅವ್ರಿಗೂ ಆಗೋಲ್ಲ, ಮಕ್ಕಳಿಗೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಹಾಲಿಡೇಸ್ ಟೈಮಲ್ಲಿ ಈ ಥರ ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿದರೆ ಒಂದೆರಡು ದಿನ ರಜೆ ಇದ್ದಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮಾಡ್ತಾಯಿದ್ದಾರೆ. ಈ ಕಡೆ ಹೆಸರುಬೇಳೆ ಪಾಯಸ ಎಲ್ಲ ರೆಡಿ ಆಯಿತು. ಹಾಗೆ ಸರ್ವ್ ಮಾಡಬೇಕು, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೇನೋ ಬಿಸಿದಿರಬೇಕಷ್ಟೇ, ಅದು ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನೀರು ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಮಾಡ್ತಕ್ಕಂಥದ್ದು ಪಲ್ಯ, ಹೆಸರುಬೇಳೆ ಪಾಯಸ ಮತ್ತು ಬಿಳಿ ಹೋಳ್ಗೆ ರೆಡಿ ಆಯಿತು. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಅವರು ತಟ್ತಾಯಿದ್ದಾರೆ, ತುಂಬ ಫಾಸ್ಟಾಗಿ. ಒಂದು ಬೆಂತಂದರೆ ಮತ್ತೊಂದು ಹಂಚಿಗೆ ಹಾಕೋಕ್ಕೆ ರೆಡಿ ಮಾಡ್ತಿರ್ತಂದು ತುಂಬ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಹಾಗೆ ಅವರು ಮಾಡ್ತಾಯಿದ್ರು, ನಾನು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡ್ತಾ ಹಾಗೆ ಇದನ್ನು ನೋಡ್ತಾ ಮಕ್ಕಳು ಸಹ ವಿಡಿಯೋ ಮಾಡ್ತಾಯಿದ್ರು. ತುಂಬ ಫಾಸ್ಟಾಗೆಲ್ಲ ಮಾಡಿದರು, ಚಿಕ್ಕ ಮಕ್ಕಳಲ್ವ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋನ. ಹಾಗೆ ಮಧ್ಯಾಹ್ನಕ್ಕೂ ಸಹ ಒಂದು ಸ್ವಲ್ಪ ಹುಳಿ ಮಾಡಿದ್ವಿ, ಒಗ್ಗರಣೆ ಬುತ್ತಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ಅವರೆಲ್ಲ ಮಾಡಿಟ್ಟಿದ್ರು. ಅನ್ನ ಎಲ್ಲ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಬಿಸಿ ಇದ್ದಾಗನೇ ಅದನ್ನು ಕಲ್ಸಕ್ಕೆ ಹೋದೆ ಅಂದರೆ ಎಲ್ಲ ಅನ್ನ ಮುದ್ದೆ ಮುದ್ದೆ ಆಗುತ್ತೆ.
ಸೊ ಅಗಳಗಳೆಲ್ಲ ಉದುರಿರಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಹುಳಿ ಎಲ್ಲ ಇದನ್ನು ಮಾಡಿಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ಈವ್ನಿಂಗ್ ಟೈಮು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಹುಬ್ಳಿಯಲ್ಲಿ ಇನಾರ್ಬಿಟ್ ಮಾಲ್, ಇದು ಎಂಟ್ರನ್ಸಿಗೆ ಹೋದೆ ಅಂದರೆ ಒಳಗಡೆ ಹೋಗಿ ತಕ್ಷಣ ಇದೆ ಕಾಣಿಸುತ್ತೆ ಈ ಥರ. ತುಂಬ ಹೈ ಲೆವೆಲ್ ಹಾಗೆ ಕಾಸ್ಟ್ಲಿ ಅಂತ ಮಾಲ್ ಅಂತಲೇ ಹೇಳ್ಬೋದು. ಏನು ಐಟಮ್ ತೊಗೊಂಡ್ರು 1000 ಮೇಲೇ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಪರ್ಸ್ ಎಲ್ಲ 1200 1300 ಎಲ್ಲ ಕಾಸ್ಟ್ಲಿ ಆಗಿದ್ದಾರೆ ರೇಟನ್ನು. ಸುಮ್ಮನೆ ನೋಡಲಿಕ್ಕೆ ಇನಾರ್ಬಿಟ್ ಮಾಲ್ ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ನೋಡಲಿಕ್ಕೆ ದುಡ್ಡು ಕೊಡಬೇಕಾ ಹಾಗೆ ನೋಡಿಬಿಟ್ಟು ಸುಮ್ಮನೆ ಹೋಗಿ ನೋಡಿ ಎಷ್ಟೊಂದು ರೇಟ್ ಇದೆ ಅಲ್ಲ. ಎಲ್ಲ ಮಕ್ಳಿಗೂ ಸಹ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದಿದ್ದು ಕಡಿಮೆ ಆಯಿತು. ಹಾಗೆ ಎಲ್ಲ ನೋಡ್ತಾ ಇದ್ವಿ. ಎಲ್ಲ ಸಪ್ರೇಟು ಟಾಪು ಪ್ಯಾಂಟ್ಸು ಎಲ್ಲ ನೋಡಿ ಯಾವ ಥರ ಬಿಸ್ನೆಸ್ ಡೆವಲಪ್ ಆಗುತ್ತೆ ಅಂತ ನೋಡಿ ಇದನ್ನು ನೋಡಿ ಕಲಿಬೇಕು ಅಂತಲೇ ಹೇಳಬೇಕು. ನೋಡಿ ಮಾಲ್ ಒಳಗೆ ಎಲ್ಲ ಸಪ್ರೇಟು, ಅದಕ್ಕೂ ಪ್ರೈಸು ಇದಕ್ಕೂ ಪ್ರೈಸ್ ನೋಡಿ. ಒಂದು ಸ್ಟ್ರಗ್ಗು, ಒಂದು ಮುತ್ತಿನ ಮಾಲೆ, ಇದು ಎಲ್ಲ ಕಿವಿ ಓಲೆ ಅವೆಲ್ಲ 100 200 ಈ ಥರ ಒಂದು ಹಾಕಿದ್ದಾರೆ. ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸುಮ್ಮನೆ ನೋಡಿದ್ವಿ ಅಷ್ಟೇ, ನಾವೇನು ತೊಗೊಳಿಲ್ಲ ಅಲ್ಲಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಒಂದು ಕುಕ್ಕಿಂಗ್ ವಿಡಿಯೋ ಬೇಕು ಅನ್ನೋದನ್ನು ಒಂದು ಕೋನ ಇದೈತಾ ಅಂದರೆ ಕಮೆಂಟ್ ಮಾಡಿ, ಯಾವುದು ಬೇಕು ಅನ್ನೋದನ್ನು ಸಹ ಮಾಡಿ ತೋರಿಸೋಣ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಆಚೆ ಬರಬೇಕು ಅನ್ನೋವಾಗ ಮಾರ್ಕೆಟ್ ಇದೆ ನೋಡಿ ಬರೋಣ, ಅದರಲ್ಲಿ ಏನಿರುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳು ಅಂದರು. ಅದರಲ್ಲಿ ಏನಿರುತ್ತೆ ವೀಡಿಯೋ ಮಾಡೋ ಕಾಲ ಇರಲಿಲ್ಲ. ಆದ್ರೂ ನಾನು ಸ್ವಲ್ಪ ವೀಡಿಯೋ ಮಾಡ್ತಾ ಹೋದೆ. ಅವಸರದಲ್ಲೇ ತುಂಬ ಲೇಟಾಗಿತ್ತು. ಲೇಟಾದೆ ಅಂದರೆ ಮತ್ತೆ ಬಸ್ ಸಿಗಲ್ಲ ಏರಿಯಾಕ್ಕೆ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ನಾನು ಹಿಂದ್ಗಡೆ ಇರ್ತಕ್ಕಂಥ ಸರ್ವಿಸ್ ಬಾಯ್ ಮಾಡಬೇಡ್ರಿ ಪ್ಲೀಸ್ ಮೇಡಮ್, ವಿಡಿಯೋ ಮಾಡಬೇಡಿ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.